ನೀವು ಏಕಾಂಗಿಯಾಗಿದ್ದರೆ ಏನಾಯಿತು? ನಾನು ಯಾರಿಗಿಂತ ಕಡಿಮೆ ಏನಿಲ್ಲ ಎಂದು ಭಾವಿಸಿ ಬೇರೆಯವರಿಗೆ ಸಹಾಯ ಮಾಡುವುದರ ಮೂಲಕ ನೀವು ಏಕಾಂಗಿಯಾಗಿದ್ದರೂ ಸಾಕಷ್ಟು ಖುಷಿ, ನೆಮ್ಮದಿ ಪಡೆದುಕೊಳ್ಳಬಹುದು. ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಬೇರೆಯವರಿಗೆ ಸಹಾಯ ಮಾಡುವಾಗ ನಿಮ್ಮ ಗೆಳತಿ ನಿಮ್ಮನ್ನು ದುರುಪಯೋಗ ಮಾಡಿಕೊಳ್ಳುತ್ತಿಲ್ಲ ತಾನೇ ಎನ್ನುವುದನ್ನು ಗಮನಿಸಿ. ಅವಳಿಗೆ ನೀವು ಅದೆಷ್ಟೋ ಸಹಕಾರ ನೀಡಿರುವಿರಿ, ಆದರೆ ಅದಕ್ಕೆ ಪ್ರತಿಯಾಗಿ ಆಕೆಯೂ ಕೂಡ ನಿಮಗೆ ಸಹಾಯ ಮಾಡಬಹುದೇ ಎಂದು ಆಕೆಯ ಕಣ್ಣುಗಳಲ್ಲಿ ಕೃತಜ್ಞತಾ ಭಾವನೆ ಇದೆಯಾ ಎಂದು ತಿಳಿದುಕೊಂಡು ಎರಡನೆಯ ಬಾರಿ ಸಹಾಯ ಮಾಡಿ. ಕಷ್ಟ ಕಾಲದಲ್ಲಿ ಬೇರೆಯವರಿಗೆ ಸಹಾಯ ಮಾಡೋದ್ರಿಂದ ಜಗತ್ತಿನಲ್ಲಿ ಏಕಾಂಗಿಯಾಗಿದ್ದರೂ ಕೂಡ ತೃಪ್ತಿದಾಯಕ ಜೀವನವನ್ನು ನಡೆಸಬಹುದು. ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವುದರ ಹೊರತಾಗಿ ಏನನ್ನು ಪಡೆಯಲು ಸಾಧ್ಯವಿಲ್ಲ. ಏಕಾಂಗಿಯಾಗಿದ್ದರೂ ದೊರಕುವ ಪ್ರೀತಿ, ಗೌರವ ಕೆಲವೊಮ್ಮೆ ದೊರಕುವುದಿಲ್ಲ. ಇದು ಎಲ್ಲರಿಗೂ ಒಂದು ಕಿವಿ ಮಾತು. ನಮಸ್ಕಾರ.